ಬೆಳಗಾವಿಯಲ್ಲಿ ಮತ್ತೆ ಗುಡುಗು ಸಹಿತ ಆಲಿಕಲ್ಲು ಮಳೆಯ ಭರ ಶುರುವಾಗಿದೆ. ಧಾರಾಕಾರ ಮಳೆಗೆ ಬೆಳಗಾವಿಯ ಡಿಸಿ ಕಚೇರಿ ಒಳಗಡೆ ನೀರು ಕೂಡ ನುಗ್ಗಿದೆ. ಬೆಳಗಾವಿಯಲ್ಲಿ ಮತ್ತೆ ಗುಡುಗು ಸಹಿತ ಆಲಿಕಲ್ಲು ಮಳೆಯ ಅಬ್ಬರ. ಧಾರಾಕಾರ ಮಳೆಗೆ ಬೆಳಗಾವಿ ಡಿಸಿ ಕಚೇರಿ ಒಳಗಡೆ ನೀರು ಕೂಡ ನುಗ್ಗಿದೆ. ಡಿಸಿ ಕಚೇರಿಯಲ್ಲಿ ನವೀಕರಣ ಕೆಲಸ ನಡೆಯುತ್ತಿರುವ ಹಿನ್ನೆಲೆ ಮೇಲ್ಚಾವಣಿಯಿಂದ ಮಳೆಯ ನೀರು ಬೀಳ್ತಾ ಇದೆ. ಕಚೇರಿಯ ದಾಖಲೆ, ಕಂಪ್ಯೂಟರ್ ಮೇಲೆಯೂ ಕೂಡ ನೀರು ಬಿದ್ದಿರುವಂಥದ್ದು. ಮಳೆ ನೀರು ಬರ್ತಿದ್ದಂತೆ ಕೆಲಸದ ಸ್ಥಳದಿಂದ ಸಿಬ್ಬಂದಿಗಳು ಹೊರಗಡೆ ಬಂದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಗಣಕಯಂತ್ರ ವಿಭಾಗ, ಲೆಕ್ಕಪತ್ರ ವಿಭಾಗ, ಇಂಟರ್ನೆಟ್ ರೂಮ್, ಸಾರ್ವಜನಿಕ ವೇಟಿಂಗ್ ಏರಿಯಾದಲ್ಲಿ ನೀರು ನಿಂತಿದೆ. ಸಂಪೂರ್ಣವಾಗಿ ನೀರೆಲ್ಲ ಒಳಗಡೆ ಹೋಗಿರುವಂಥದ್ದು. ಮೇಲ್ಚಾವಣಿಯಿಂದ ಕಚೇರಿ ಒಳಗಡೆ ನೀರು ಹೋಗಿದೆ. ಯಾಕಂತ ಅಂದ್ರೆ ದುರಸ್ತಿ ಕಾರ್ಯ ನಡೀತಾ ಇತ್ತು ಡಿಸಿ ಕಚೇರಿಯಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ಆಲಿಕಲ್ಲು ಮಳೆ ಆಗ್ತಾ ಇದ್ದರಿಂದ ನೀರು ಒಳಗಡೆ ಹೋಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗಳು ಯಾವಾಗ ನೀರು ಒಳಗಡೆ ಹೋಯ್ತೋ ಆವಾಗ ಈಚೆ ಕಡೆ ಕೂಡ ಬಂದಿದ್ದಾರೆ. ಬೆಳಗಾವಿಯ ಮಾನ್ಯ ಜಿಲ್ಲಾಧಿಕಾರಿ ಅವರ ಕಾರ್ಯಾಲಯ ರಿನೋವೇಷನ್ ಆಗಿ ಸುಮಾರು 2-3 ತಿಂಗಳು ಕೂಡ ಆಗಿಲ್ಲ. ಬೆಳಗಾವಿಯಲ್ಲಿ ಅಚಾನಕ್ ಬಂದಂಥ ಮಳೆಯಲ್ಲಿ ಈ ಪತಿ ಸೋರ್ತಾ ಇದೆ. ಅಂದರೆ ಇದನ್ನು ಲಕ್ಷಾಂತರ ರೂಪಾಯಿ ಕೋಟ್ಯಾಧರ ಸಾರ್ವಜನಿಕ ಹಣವನ್ನು ಎಷ್ಟರ ಮಟ್ಟಿಗೆ ಪೋಲಾಗಿದೆ ಮತ್ತು ಇಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಅನುಮಾನ ಹುಡ್ತಾ ಇದೆ. ಅಂದರೆ ತಾವು ಮಾಧ್ಯಮ ಸೋದರು ಈಗಾಗಲೇ ಗಮನಿಸಿದ್ರಿ, ಇಲ್ಲಿ ಸಾರ್ವಜನಿಕವಾಗಿ ಎಲ್ಲ ಕೂಡಿದ್ದಾರೆ. ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಿ ಇದು ಚಿಕ್ಕ ಮಳೆಗೆ ಈ ಥರ ಸೋರ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಪರಿಸ್ಥಿತಿ ಹೆಂಗಿರ್ಬೋದು ಅನ್ನೋದು ನಾವು ಸಾರ್ವಜನಿಕವಾಗಿ ವಿಚಾರ ಮಾಡುವಂಥದ್ದು. ಸಂಬಂಧಪಟ್ಟವರು ಅಧಿಕಾರಿಗಳಾಗಲಿ, ಮಾನ್ಯ ಕಂದಾಯ ಸಚಿವರಾಗಲಿ, ಉಸ್ತುವಾರಿ ಮಂತ್ರಿಗಳಾಗಲಿ, ಬೆಳಗಾವಿಯ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಆ ಕಾರ್ಯ ಏನಾಗಿದೆ ಅದರ ಬಗ್ಗೆ ಕ್ವಾಲಿಟಿ ಬಗ್ಗೆ ದಯವಿಟ್ಟು ಅದನ್ನು ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಏನಾಯ್ತು ಚೆಕ್ಕಾಗಿ ಅದರ ಇದನ್ನು ಆಗ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕವಾಗಿ ನಾನು ವಿನಂತಿಸ್ತಾ ಇದ್ದೀನಿ. ಸರ್, ಅದೇ ಕಾಂಟ್ರಾಕ್ಟರ್ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಇದನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ರೀ. ಒಂದು ಚಿಕ್ಕ ಮಳೆಗೆ ಈ ಪತಿ ಸೋರಿಕೆ ಆಗ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ಸುಮಾರು 4 ತಿಂಗಳ ಕಾಲ ಕಂಟಿನ್ಯೂ ಮಳೆಗಾಲ ಆದಾಗ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮಳೆಗಾಲದಲ್ಲಿ ಪರಿಸ್ಥಿತಿ ಏನಿರ್ಬೋದು, ಇಲ್ಲಿ ಸಾರ್ವಜನಿಕರು ಬಂದಾಗ ಅದರ ಅನಾನುಕೂಲತೆ ಏನಾಗ್ಬೋದು ಅನ್ನೋದು ತಾವು ಮಾಧ್ಯಮದವರು ಇದನ್ನು ನೋಡಬೇಕು.